ಸರ್ಕಾರದ ಬೇಜವಾಬ್ದಾರಿಗೆ ಅಮಾಯಕರ ಜೀವ ಬಲಿಯಾಗಿದೆ. ಮುದ್ದು ಮಕ್ಕಳನ್ನು ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಸಂಭ್ರಮಕ್ಕೆ ಅಂತ ಹೋದವರು ಶವವಾಗಿ ಬಂದಿದ್ದನ್ನು ಕಂಡು ಕುಟುಂಬಸ್ಥರು ರೋಧಿಸ್ತಾ ಇದ್ದಾರೆ. ಆ ದೃಶ್ಯಗಳು ಎಂಥ ಕಲ್ಲು ಹೃದಯವನ್ನು ಕೂಡ ಕರಗಿಸ್ತಾ ಇದೆ. ಸರ್ಕಾರದ ಬೇಜವಾಬ್ದಾರಿತನಕ್ಕೆ ಅಮಾಯಕರು ಬಲಿ. ಸಂಭ್ರಮದ ಸ್ಥಳದಲ್ಲಿ ದುರಂತ, ಮನೆಯಲ್ಲಿ ಕಣ್ಣೀರು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 18 ವರ್ಷಗಳ ಬಳಿಕ ಟಿ20 ಕಪ್ ಗೆದ್ದಿತ್ತು. ಟ್ರೋಫಿ ಗೆದ್ದ ಖುಷಿಯನ್ನ ತವರಿನಲ್ಲಿ ಫ್ಯಾನ್ಸ್ ಜೊತೆ ಸಂಭ್ರಮಿಸಲು ಬಂದಾಗಲೇ ದುರಂತ ನಡೆದು ಹೋಗಿತ್ತು. ಚಿನ್ನಸ್ವಾಮಿ ಸ್ಟೇಡಿಯಂ ಮುಂದೆ ಕಾಲ್ತುಳಿತದಲ್ಲಿ 11 ಜನ ಉಸಿರು ಚೆಲ್ಲಿದ್ರು. ಆರ್ಸಿಬಿ ಸಂಭ್ರಮಕ್ಕೆಂದು ಹೋಗಿದ್ದ ಮಕ್ಕಳು ಮರಳಿ ಮನೆಗೆ ಶವವಾಗಿ ಬಂದಿದ್ದನ್ನ ಕಂಡು ಕುಟುಂಬಗಳ ರೋದನೆ ಮುಗಿಲು ಮುಟ್ಟಿದೆ. ಮಗನನ್ನ ಕಳೆದುಕೊಂಡು ತಂದೆಯ ಗೋಳಾಟ. ರಾಜ್ಯ ಸರ್ಕಾರದ ವಿರುದ್ಧ ಭೂಮಿಕ್ ತಂದೆ ಕಿಡಿ. ಕಾಲ್ತುಳಿತದಲ್ಲಿ ಹಾಸನದ ಬೇಲೂರಿನ ಕುಪ್ಪಗೋಡು ಗ್ರಾಮದ ಬಾಲಕ ಭೂಮಿಕ್ ಬಲಿಯಾಗಿದ್ದ. ಮಗನನ್ನ ಕಳೆದುಕೊಂಡು ತಂದೆ ಲಕ್ಷ್ಮಣ್ ಕುಪ್ಪಗೋಡು ತನ್ನ ಮಗನ ಸಮಾಧಿಯ ಮೇಲೆ ಬಿದ್ದು ಗೋಳಾಡಿದ್ರು. ನನ್ನ ಮಗನನ್ನ ಹೂತಿಲ್ಲ, ಇಲ್ಲೇ ಮಲಗಿಸಿದ್ದೇನೆ. ಇಂತಹ ಸ್ಥಿತಿ ಯಾವ ತಂದೆಗೂ ಬೇಡ ಎಂದು ಕಣ್ಣೀರಿಟ್ರು. ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ ಲಕ್ಷ್ಮಣ್, ಸರ್ಕಾರ ಪಾಪದ ಪೊಲೀಸರನ್ನ ಅಮಾನತು ಮಾಡಿದೆ. ನನ್ನ ಮಗನ ಸಾವಿಗೆ ರಾಜ್ಯ ಸರ್ಕಾರವೇ ನೇರ ಕಾರಣ ಎಂದ್ರು. ಯಾರೋ ಮಾಡಿದ ತಪ್ಪಿಗೆ, ಸರ್ಕಾರದವ್ರು ಮಾಡಿರೋ ತಪ್ಪಿಗೆ ಪೊಲೀಸ್ ಆಗಲಿ ಅಥವಾ ಪೊಲೀಸ್ ಕಮಿಷನರ್ ಆಗಲಿ ಚೇಂಜ್ ಮಾಡೋ ನೆಸಿಟಿ ಇಲ್ಲ. ಇದು ಪೂರ ಹೊಣೆ ಸರ್ಕಾರದ್ದು. ಒಬ್ಬ ಹೋಮ್ ಮಿನಿಸ್ಟರ್ ಆಗಿದ್ಕೊಂಡರು, ಒಬ್ಬರು ಚೀಫ್ ಮಿನಿಸ್ಟರ್ ಆಗಿದ್ಕೊಂಡರು, ಒಬ್ಬರು ಉಪಚೀಫ ಮುಖ್ಯಮಂತ್ರಿ ಆಗಿದ್ಕೊಂಡರು. ಅವರಿಗೆ ನಮ್ಮ ಇಂಟೆಲಿಜೆನ್ಸ್ ಇದೆಯಲ್ಲ ಅದೆಲ್ಲ ಗೊತ್ತಿತ್ತಲ್ವ. ಗೊತ್ತಿದ್ದು ಇವರು ತರಾತುರಿಯಾಗಿ ಮಾಡೋವಂಥ ಒಂದು ನೆಸಿಟಿ ಇರಲಿಲ್ಲ. ಪೂರ್ಣಚಂದ್ರ ಸಮಾಧಿ ಮುಂದೆ ತಂದೆ ಆಕ್ರಂದನ. ಇತ್ತ ಮಂಡ್ಯದ ರಾಯಸಮುದ್ರ ಗ್ರಾಮದ ಪೂರ್ಣಚಂದ್ರನನ್ನ ನೆನೆದು ತಂದೆ ಚಂದ್ರಶೇಖರ್ ಕಣ್ಣೀರಿಟ್ರು. ನನ್ನ ಮಗನ ತಂದ್ಕೊಡಕ್ಕಾಗತ್ತಿಲ್ಲ. ನನ್ನ ಮಗ ಹೋಗಿರೋದು ಭಾಳ ಆಘಾತ ಆಗತ್ತೆ ಸರ್. ಮಗನ ಅವನ ನೆನಪಲ್ಲೇ ನಾನು ಕಾಲ ಕಳೆಯೋ ರೀತಿ ಆಗೋಗಿದೆ. ಆಧಾರ ಸ್ತಂಭ ಸರ್ ಅವನು ಆಗಿದೆ. ಅವನು ಇದ್ದೊಬ್ಬ ಮಗ ಇಲ್ಲ, ಯಾವ ಸಂತೋಷಕ್ಕೆ ಬದುಕಿರ್ಲಿ. ಎಲ್ಲ ನೀಟಾಗಿ ವ್ಯವಸ್ಥೆ ಮಾಡಿದೆ. ಈ ಕಷ್ಟ ಯಾರಿಗೆ ಬಂದಿತ್ತು? ಇವತ್ತು ನಾವು ಬಡವರು, ಯಾರು ಮಾಡೋರು ನಮಗೆ? ಒಬ್ಬನೇ ಮಗ, 10 ಕುರಿ ಮಾಲಾಗ್ತು. ನಮಗೆ 8 ವರ್ಷ ಉಳಿತದೆ. ಅರ್ಸಲು ಮಾಲಾಗ್ತಾ ಇದ್ದೀವಿ. ಯಾರು ಮಾಡೋರು? ಮಗಲಕ್ಕೆ ನಮಗೆ ಏನು? ಯಾವ ಸಂತೋಷಕ್ಕೆ ನಮಗಿಲ್ಲ. ಕೊಯ್ಲಿ ಅಂತಿದ್ದ ಮಗನ ಪ್ರಾಣವೇ ಹೋಯ್ತು. ಟೀಸ್ ತರ್ತೀನಿ ಅಂತ ಹೋಗಿದ್ದನಪ್ಪೋ, ಹಂಗ ಮಾಡ್ಬೇಕಪ್ಪ. ಅದ ಪಾಸಿ ಮಾಡಿ ಹೋಗ್ಯಾನ ನೋಡ್ಯಪ್ಪ. ನಾವು ಓದ್ತೀನಿ ತಿರ್ಕಟ್ಟಿಗೆ ಅಂದೆಲ್ಲ. ಹೆಂಗವಾದನೋ ಹೆಂಗೆ ಬಿಟ್ಟನೋ ಯಪ್ಪ. ಭಾಳ ದೂರ ಅದ ಇದ್ದಲ್ಲಿಗೆ, ತಿರ್ಕಟ್ಟು ಆಡಲ್ಲಿಗೆ ಅಂತಲ್ಲಿಗೆ ಹೆಂಗೋಗಿದ್ದಾನಪ್ಪ. ಭಾಳ ದೂರ ಅದ ಯಪ್ಪ. ತಿರ್ಕಟ್ಟು ಆಡೋದೇನು ಶನಿ ಅದ. ಮನೆಗೆ ಆಧಾರವಾಗಿದ್ದ ಮಕ್ಕಳು ಪೋಷಕರ ಕಣ್ಣೆದುರೇ ಮಣ್ಣಲ್ಲಿ ಮಣ್ಣಾಗುತ್ತಿದ್ದ ದೃಶ್ಯವಂತೂ ಕರುಳು ಕಿತ್ತು ಬರುವಂತಿದೆ. ನಿನ್ನೆ ಇದ್ದ ಮಕ್ಕಳು ಇಂದಿಲ್ಲ ಅನ್ನುವುದನ್ನ ಅರಗಿಸಿಕೊಳ್ಳಲಾಗದೆ ಹೆತ್ತವರು ಬಿಕ್ಕಿ ಅಳುತ್ತಿದ್ದಾರೆ. ಮಕ್ಕಳಿಲ್ಲದ ಮನೆ ಬಿಕೋ ಎನ್ನುತ್ತಿದೆ. ನಗುವೆ ತುಂಬಿದ್ದ ನಿವಾಸದಲ್ಲಿ ಮೌನ ಆವರಿಸಿದೆ. ಸಂಭ್ರಮ ತುಂಬಿದ್ದ ಮನೆಗಳಲ್ಲಿ ಕಣ್ಣೀರು ಹರಿಯುತ್ತಿದೆ. ಯಾರದೋ ತಪ್ಪಿಗೆ ಮತ್ಯಾರಿಗೋ ಶಿಕ್ಷೆ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸರ್ಕಾರದ ಬೇಜವಾಬ್ದಾರಿಗೆ ಅಮಾಯಕರ ಜೀವ ಬಲಿಯಾಗಿದೆ. ಮುದ್ದು ಮಕ್ಕಳನ್ನು ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಸಂಭ್ರಮಕ್ಕೆ ಅಂತ ಹೋದವರು ಶವವಾಗಿ ಬಂದಿದ್ದನ್ನು ಕಂಡು ಕುಟುಂಬಸ್ಥರು ರೋಧಿಸ್ತಾ ಇದ್ದಾರೆ. ಆ ದೃಶ್ಯಗಳು ಎಂಥ ಕಲ್ಲು ಹೃದಯವನ್ನು ಕೂಡ ಕರಗಿಸ್ತಾ ಇದೆ. ಸರ್ಕಾರದ ಬೇಜವಾಬ್ದಾರಿತನಕ್ಕೆ ಅಮಾಯಕರು ಬಲಿ. ಸಂಭ್ರಮದ ಸ್ಥಳದಲ್ಲಿ ದುರಂತ, ಮನೆಯಲ್ಲಿ ಕಣ್ಣೀರು. ರಾಯಲ್
ಚಾಲೆಂಜರ್ಸ್ ಬೆಂಗಳೂರು ತಂಡ 18 ವರ್ಷಗಳ ಬಳಿಕ ಟಿ20 ಕಪ್ ಗೆದ್ದಿತ್ತು. ಟ್ರೋಫಿ ಗೆದ್ದ ಖುಷಿಯನ್ನ ತವರಿನಲ್ಲಿ ಫ್ಯಾನ್ಸ್ ಜೊತೆ ಸಂಭ್ರಮಿಸಲು ಬಂದಾಗಲೇ ದುರಂತ ನಡೆದು ಹೋಗಿತ್ತು. ಚಿನ್ನಸ್ವಾಮಿ ಸ್ಟೇಡಿಯಂ ಮುಂದೆ ಕಾಲ್ತುಳಿತದಲ್ಲಿ 11 ಜನ ಉಸಿರು ಚೆಲ್ಲಿದ್ರು. ಆರ್ಸಿಬಿ ಸಂಭ್ರಮಕ್ಕೆಂದು ಹೋಗಿದ್ದ ಮಕ್ಕಳು ಮರಳಿ ಮನೆಗೆ ಶವವಾಗಿ ಬಂದಿದ್ದನ್ನ ಕಂಡು ಕುಟುಂಬಗಳ ರೋದನೆ ಮುಗಿಲು ಮುಟ್ಟಿದೆ. ಮಗನನ್ನ ಕಳೆದುಕೊಂಡು ತಂದೆಯ ಗೋಳಾಟ. ರಾಜ್ಯ ಸರ್ಕಾರದ ವಿರುದ್ಧ ಭೂಮಿಕ್ ತಂದೆ ಕಿಡಿ. ಕಾಲ್ತುಳಿತದಲ್ಲಿ ಹಾಸನದ ಬೇಲೂರಿನ ಕುಪ್ಪಗೋಡು ಗ್ರಾಮದ ಬಾಲಕ ಭೂಮಿಕ್ ಬಲಿಯಾಗಿದ್ದ. ಮಗನನ್ನ ಕಳೆದುಕೊಂಡು ತಂದೆ ಲಕ್ಷ್ಮಣ್ ಕುಪ್ಪಗೋಡು ತನ್ನ ಮಗನ ಸಮಾಧಿಯ ಮೇಲೆ ಬಿದ್ದು ಗೋಳಾಡಿದ್ರು. ನನ್ನ ಮಗನನ್ನ ಕೂತಿಲ್ಲ, ಇಲ್ಲೇ ಮಲಗಿಸಿದ್ದೇನೆ. ಇಂತಹ ಸ್ಥಿತಿ ಯಾವ ತಂದೆಗೂ ಬೇಡ ಎಂದು ಕಣ್ಣೀರಿಟ್ರು. ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ ಲಕ್ಷ್ಮಣ್, ಸರ್ಕಾರ ಪಾಪದ ಪೊಲೀಸರನ್ನ ಅಮಾನತು ಮಾಡಿದೆ. ನನ್ನ ಮಗನ ಸಾವಿಗೆ ರಾಜ್ಯ ಸರ್ಕಾರವೇ ನೇರ ಕಾರಣ ಎಂದ್ರು. ಯಾರೋ ಮಾಡಿದ ತಪ್ಪಿಗೆ, ಸರ್ಕಾರದವ್ರು ಮಾಡಿರೋ ತಪ್ಪಿಗೆ ಪೊಲೀಸ್ ಆಗಲಿ ಅಥವಾ ಪೊಲೀಸ್ ಕಮಿಷನರ್ ಆಗಲಿ ಚೇಂಜ್ ಮಾಡೋ ನೆಸಿಟಿ ಇಲ್ಲ. ಇದು ಪೂರ ಹೊಣೆ ಸರ್ಕಾರದ್ದು. ಒಬ್ಬ ಹೋಮ್ ಮಿನಿಸ್ಟರ್ ಆಗಿದ್ಕೊಂಡರು, ಒಬ್ಬರು ಚೀಫ್ ಮಿನಿಸ್ಟರ್ ಆಗಿದ್ಕೊಂಡರು, ಒಬ್ಬರು ಉಪಚೀಫ ಮುಖ್ಯಮಂತ್ರಿ ಆಗಿದ್ಕೊಂಡರು. ಅವರಿಗೆ ನಮ್ಮ ಇಂಟೆಲಿಜೆನ್ಸ್ ಇದೆಯಲ್ಲ ಅದೆಲ್ಲ ಗೊತ್ತಿತ್ತಲ್ವ. ಗೊತ್ತಿದ್ದು ಇವರು ತರಾತುರಿಯಾಗಿ ಮಾಡೋವಂಥ ಒಂದು ನೆಸಿಟಿ ಇರಲಿಲ್ಲ. ಪೂರ್ಣಚಂದ್ರ ಸಮಾಧಿ ಮುಂದೆ ತಂದೆ ಆಕ್ರಂದನ. ಇತ್ತ ಮಂಡ್ಯದ ರಾಯಸಮುದ್ರ ಗ್ರಾಮದ ಪೂರ್ಣಚಂದ್ರನನ್ನ ನೆನೆದು ತಂದೆ ಚಂದ್ರಶೇಖರ್ ಕಣ್ಣೀರಿಟ್ರು. ನಮ್ಮ ಮಗನ ತಂದ್ಕೊಡೋಕ್ಕಾಗತ್ತಿಲ್ಲ. ನನ್ನ ಮಗ ಹೋಗಿರೋದು ಭಾಳ ಆಘಾತ ಆಗತ್ತೆ ಸರ್. ಮಗನ ಅವನ ನೆನಪದೇ ನಾನು ಕಾಲ ಕಳೆಯೋ ರೀತಿ ಆಗೋಗಿದೆ. ಆಧಾರ ಸ್ತಂಭ ಸರ್ ಅವನು ಆಗಿದೆ. ಅವನು ಇದ್ದೊಬ್ಬ ಮಗ ಇಲ್ಲ, ಯಾವ ಸಂತೋಷಕ್ಕೆ ಬದುಕಿರ್ಲಿ. ಎಲ್ಲ ನೀಟಾಗಿ ವ್ಯವಸ್ಥೆ ಮಾಡಿದೆ. ಈ ಕಷ್ಟ ಯಾರಿಗೆ ಬಂದಿತ್ತು? ಇವತ್ತು ನಾವು ಬಡವರು, ಯಾರು ಮಾಡೋರು ನಮಗೆ? ಒಬ್ಬನೇ ಮಗ, 10 ಕುರಿ ಮಾಲಾಗ್ತು. ನಮಗೆ 8 ವರ್ಷ ಉಳಿತದೆ ಅದಕ್ಕೊಂದು ಹಸನು ಮಾಲಾಗ್ತಾ ಇದ್ದೀವಿ. ಯಾರು ಮಾಡೋರು? ಮಗಲಕ್ಕೆ ನಮಗೆ ಏನು, ಯಾವ ಸಂತೋಷಕ್ಕೆ ನಮಗಿಲ್ಲ. ಕೊಯ್ಲಿ ಅಂತಿದ್ದ ಮಗನ ಪ್ರಾಣವೇ ಹೋಯ್ತು. ಟೀಸ್ ತರ್ತೀನಿ ಅಂತ ಹೋಗಿದ್ದನಪ್ಪೋ, ಹಂಗ ಮಾಡ್ಬೇಕಪ್ಪ. ಅದ ಪಾಸಿ ಮಾಡಿ ಹೋಗ್ಯಾನ ನೋಡ್ಯಪ್ಪ. ನಾವು ಓದ್ತೀನಿ ತಿರ್ಕಟ್ಟಿಗೆ ಅಂದೆಲ್ಲ. ಹೆಂಗ್ವಾದನೋ ಹೆಂಗೆ ಬಿಟ್ಟನೋ ಯಪ್ಪ. ಭಾಳ ದೂರ ಅದ ಇದ್ದಲ್ಲಿಗೆ ತಿರ್ಕಟ್ಟು ಆಡಲ್ಲಿಗೆ ಅಂತಲ್ಲಿಗೆ ಹೆಂಗೋಗಿದ್ದಾನೆ ಯಪ್ಪ. ಭಾಳ ದೂರ ಅದ ಯಪ್ಪ. ತಿರ್ಕಟ್ಟು ಆಡೋದೇನು ಶನಿ ಅದ. ಮನೆಗೆ ಆಧಾರವಾಗಿದ್ದ ಮಕ್ಕಳು ಪೋಷಕರ ಕಣ್ಣೆದುರೇ ಮಣ್ಣಲ್ಲಿ ಮಣ್ಣಾಗುತ್ತಿದ್ದ ದೃಶ್ಯವಂತೂ ಕರುಳು ಕಿತ್ತು ಬರುವಂತಿದೆ. ನಿನ್ನೆ ಇದ್ದ ಮಕ್ಕಳು ಇಂದಿಲ್ಲ ಅನ್ನುವುದನ್ನ ಅರಗಿಸಿಕೊಳ್ಳಲಾಗದೆ ಹೆತ್ತವರು ಬಿಕ್ಕಿ ಅಳುತ್ತಿದ್ದಾರೆ. ಮಕ್ಕಳಿಲ್ಲದ ಮನೆ ಬಿಕೋ ಎನ್ನುತ್ತಿದೆ. ನಗುವೆ ತುಂಬಿದ್ದ ನಿವಾಸದಲ್ಲಿ ಮೌನ ಆವರಿಸಿದೆ. ಸಂಭ್ರಮ ತುಂಬಿದ್ದ ಮನೆಗಳಲ್ಲಿ ಕಣ್ಣೀರು ಹರಿಯುತ್ತಿದೆ. ಯಾರದೋ ತಪ್ಪಿಗೆ ಮತ್ಯಾರಿಗೋ ಶಿಕ್ಷೆ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.